ಬೆಳಗಿನ ನಾಷ್ಟಕ್ಕೆ ಈ ಥರ ಒಂದು ಈರುಳ್ಳಿ ಪಡ್ಡನ ರೆಸಿಪಿಯನ್ನು ನೀವು ಮನ್ಯಾಗ ಟ್ರೈ ಮಾಡಿರಿ. ಚಿಕ್ಕ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾವ್ರಿ. ಯಾಕಂದ್ರೆ ಇವು ಸಪ್ಪಗೆ ತಿಂದರೂ ಕೂಡ ಅವ್ರ ಹುಡುಗರಿಗೆ ಅಷ್ಟು ಟೇಸ್ಟ್ ಹತ್ತಾವ್ರಿ. ಯಾಕಂದ್ರೆ ಇಕ್ರೊಳಗೆ ನಾವು ಉಪ್ಪು ಖಾರ ಅಂತೂ ಹಾಕಿಬಿಟ್ಟಿರ್ತಾವಲ್ರಿ. ಅದಕ್ಕೆ ಮತ್ತು ಈ ರೆಸಿಪಿ ಯಾರೆಲ್ಲ ನೋಡತ್ತಿರಲ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದೇ ರೀತಿ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ ರೀ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅವ್ರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತೇಳಿ. ಇಲ್ಲೇ ಉಳಿದಂಥ ಒಂದು ದೋಸೆ ಹಿಟ್ಟಿನೊಳಗೆ ನಾವು ಈ ಥರ ಒಂದು ಪಡ್ಡನ್ನು ಮಾಡ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ರೀ. ಇಲ್ಲೇ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಬೆಳಗಿನ ನಾಷ್ಟ ಮಾಡ್ಕೋಬೋದು ರೀ. ನೋಡಿರಿ, ಇದು ದೋಸೆ ಹಿಟ್ಟು ಉಳಿದ್ರಿ. ಇಲ್ಲೇ ನಾವು ಕಡಿಮೆ ಎಣ್ಣೆ ಹಾಕಿ ಉದ್ದಿನ ಬೇಳೆ ರೀ, ಆನಂತರ ಕಡಲೆಬೇಳೆ ಹಾಕೊಂಡ್ರಿ, ಜೀರಿಗೆ ಸಾಸಿವೆ ಹಾಕಿದ ನಂತರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಂಚಿಟ್ಕೊಂಡಿದ್ವಲ್ರಿ ಅವನು ಕೂಡ ಹಾಕಿ ಹಸಿ ವಾಸನೆ ಹೋಗುವಂಗೆ ನಾವು ಅಷ್ಟನ್ನು ಫ್ರೈ ಮಾಡ್ರಿ. ಆದಷ್ಟು ನೀವು ಮಹಿಳೆಯರು ಏನು ಮಾಡಿರಿ ಅಂದ್ರೆ ಎಣ್ಣೆಯನ್ನು ಕಡಿಮೆ ಹಾಕಿರಿ. ಯಾಕಂದ್ರೆ ಕೊಲೆಸ್ಟ್ರಾಲ ಜಾಸ್ತಿ ಹಾಕತ್ರಿ ಅದ್ರ ಸಂಬಂಧ ಎಣ್ಣೆಯನ್ನು ಕಡಿಮೆ ಯೂಸ್ ಮಾಡೋದು ಒಳ್ಳೇದು ರೀ. ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ರಿ. ಉಪ್ಪು ಹಾಕಿರಲ್ಲ ಊಟ ಫ್ರೈ ಹಾಕೋದು, ಅದ್ರ ಸಂಬಂಧ ಉಪ್ಪು ಹಾಕಿ ಫ್ರೈ ಮಾಡ್ರಿ. ಮತ್ತು ನಾವು ದೋಸೆ ಹಿಟ್ಟಿಗೆ ಈಗಾಗಲೇ ಏನು ಮಾಡ್ಯಾವ್ರಿ, ಸಕ್ಕರೆಯನ್ನು ಹಾಕಿದವ್ರಿ. ಅದಕ್ಕೆ ನಾವು ಈಗ ಮತ್ತೆ ಸಕ್ಕರೆಯನ್ನು ಹಾಕ್ಲಿಲ್ಲ ರೀ. ನೋಡಿರಿ, ಎಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ್ರಿ. ಬೇಕಾದ್ರೆ ನೀವು ಎಣ್ಣೆ ಹಾಸಿಗೆ ಅಂದ್ರೆ ಜಾಸ್ತಿ ತಿಂತಾರಂದ್ರೆ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಡೀತಿತ್ತಪ್ಪ ನಮಗೆ ಕಡಿಮೆ ಅಂತಂದ್ರೆ ಈ ಥರ ಕಡಿಮೆ ಯೂಸ್ ಮಾಡ್ರಂತೂ ಒಳ್ಳೇದನ್ನ ಅದ. ನೋಡ್ರಿ, ಇಲ್ಲೇ ಕೊತ್ತಂಬರಿಯನ್ನು ಹಾಕಿ ಅಷ್ಟೂ ನಾವು ತಿರುವಾಡೋಣ್ರಿ. ಹಾಕಿ ಅಂದ್ರೆ ಗರ 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 ಅಷ್ಟೂ ಮಿಕ್ಸ್ ಮಾಡಿರಿ. ನೋಡಿರಿ, ಈ ಟ್ಯಾಪ್ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ಕೈ ಬಿಡದ ಒಂದು ಸ್ವಲ್ಪ ತಿರುಗಿಸ್ರಿ, ಒಂದು 2 ನಿಮಿಷದಷ್ಟು ತಿರುಗಿಸಿದ ನಂತರ ಅಷ್ಟು ಕುಡ್ಕೋತದ್ರದ. ಅಂದ್ರೆ ಉಪ್ಪು ಅದು ಎಲ್ಲ ಹಾಕ್ಯವಲ್ರಿ, ಅಷ್ಟು ಕುಡ್ಕೊಂಡ ನಂತರ ನಾವು ಇಲ್ಲೇ ಆದಷ್ಟು ನಾವು ನಾಸ್ಟಿಕ್ ಬದಲಿ ರೀ ಕಬ್ಬಿನ ಕಡಾಯಿ ಅದಕ್ಕೆ ಸಿಗ್ತಾವಲ್ರಿ, ಕಬ್ಬಿನ ರೀ, ದೋಸೆ ಹಂಚಾತು ಪಡ್ಡಿನ ಹಂಚಾತು ಇವನ್ನ ತಿನ್ನೋದು ಒಳ್ಳೇದು ರೀ. ಮತ್ತು ಯಾಕೆ ನಾವು ಪಡ್ಡಿನ ಹಂಚ ಅಥವಾ ದೋಸೆ ಹಂಚನ ಕಬ್ಬಿನದು ಯೂಸ್ ಮಾಡ್ಬೇಕು ಅನ್ನೋದನ್ನು ಒಂದು ರೆಸಿಪಿ ಒಳಗೆ ಫುಲ್ ಡೀಟೇಲಾಗಿ ಹೇಳ್ತಾನೆ ರೀ. ಮತ್ತು ಇಲ್ಲೇ ನಮ್ಮ ನೋಡ್ರಿ, ನೀವು ಈ ಥರ ಎಣ್ಣೆಯನ್ನು ನೋಡ್ರಿ ನಾ ಆದಷ್ಟು ಕಡಿಮೆ ಹಾಕ್ತಾನೆ ರೀ. ನಿಮ್ಗೆ ಇಲ್ಲಪ್ಪ ನಾವು ಜಾಸ್ತಿ ತಿಂತು ಅಂದ್ರೆ ನೀವು ಹಾಕೋಬೋದು. ಕಡಿಮೆ ಹಾಕೋತಾನೆ ಕಡಿಮೆ, ಈ ಟೈಪ್ ಕಡಿಮೆ ಹಾಕೊಂಡು ಈ ಕಡಿಮೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ರೀ. ಅದಕ್ಕೆ ಆದಷ್ಟು ನಾವು ಕಡಿಮೆ ಹಾಕೊಂಡು ತಿಂದ ಮ್ಯಾಗ ಒಂದು ಸ್ವಲ್ಪ ಎಣ್ಣೆನ ಹಾಕತ್ತಾನೆ ನೋಡಿರಿ. ಒಬ್ಬೊಬ್ರು ಏನು ಮಾಡಿದ್ರೆ ಚಮಚ ತೊಗೊಂಡು ಸುರುತ್ತಾರೆ ಹಿಂಗೆ, ಬೇಡ ಬೇಡ ನಮ್ಗೆ ಹಂಗೆ. ಆಮೇಲೆ ಇಲ್ಲೇ ಒಂದು ಪ್ಲೇಟ್ ಮುಚ್ಚಿಡ್ರಿ. ನೋಡಿ ಏನಲ್ರಿ, ನಾಸ್ಟಿಕ್ನು ಅಂದ್ರೆ ನಾಸ್ಟಿಕ್ ಯಾಕೆ ಬೇಡ ಅನ್ನೋದನ್ನು ಒಂದು ವಿಡಿಯೋನ ಪೂರ್ತಿ ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಈ ಟೈಪ್ ಇವು ರೆಡಿ ಆಗ್ಬೇಕಂದ್ರೆ ನೀವು ಫುಲ್ ತುಂಬ ಹಾಕಬೇಡ್ರಿ. ಯಾಕಂದ್ರೆ ಅವ ತುಂಬಿ ಉಕ್ಕಿ ಬೀಳ್ತಾವ್ರಿ, ಉಪ್ತಾವ್ರಿ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಕಡಿಮೆ ಹಾಕಿರಿ. ಅವ ರೌಂಡ್ ಶೇಪ್ ಬರ್ತಾವಲ್ರಿ, ಅದಕ್ಕೆ ರೀ. ನೀವು ಜಾಸ್ತಿ ಎಣ್ಣೆ ಹಾಕಿರಿ ಬಡ ಬಡ ಹೊಳ್ತಾವ್ರಿ ಅವ. ನಾ ಇಲ್ಲೇ ಕಡಿಮೆ ಎಣ್ಣೆ ಹಾಕಿನಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹತ್ಕೋ ಆತಾವ್ರಿ ಅವ. ನೀವು ನೋಡ್ರಿ, ನೀವು ಬೇಕಾದ್ರೆ ಫಸ್ಟಿಗೆ ನಾವು ಜಾಸ್ತಿ ಎಣ್ಣೆ ಹಾಕಿ ನೋಡ್ರಿ, ನೀವು ಪೂರ್ತಿ ಒಮ್ಮೆ ಫುಲ್ಲು ಹೊಳ್ಳೆ ಬಿಡ್ತಾವಲ್ಲ ಊಟ ರೀ. ತಾವ ಎಣ್ಣೆ ಒಳಗೆ ಹಂಗೆ ಬೇಯ್ತಾವ್ರಿ. ಆದ್ರೆ ಒಂದು ಸ್ವಲ್ಪ ಎಣ್ಣೆಯನ್ನು ನಾವು ಅವಾಯ್ಡ್ ಮಾಡ್ತಾವಲ್ರಿ. ಮತ್ತು ಮಾತ್ರ ನಮ್ಮ ಮನ್ಯಾಗ ಎಣ್ಣೆಯನ್ನು ಕಡಿಮೆನೇ ಬಳಸ್ತಾನೆ ರೀ. ಆದಷ್ಟು ನೀವು ಒಂದು ಸ್ವಲ್ಪ ಮನ್ಯಾಗ ಎಣ್ಣೆಯನ್ನು ಕಡಿಮೆ ಬಳಸ್ರಿ. ತಪ್ಪಿದ್ರೆ ಏನಾರು ಹೇಳ್ರಿ. ಬೇಕಾರೆ ಯಾರು ಸರಿ ಏನಾರು ಲೈಕ್ ಮಾಡಿ ಹೇಳ್ರಿ. ಅದೇ ರೀತಿ ರೀ, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ತಿಳ್ಕೊತೀನಿ. ಇಷ್ಟ ಆದ್ರೆ